ಎಲ್ಲಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ನ ತಗೊಳ್ಬೇಕು ಅಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ನಿಮಗೂ ಕೂಡ ಗೊತ್ತಿರುತ್ತೆ, ಈಗ ಹೇಗೆ ವೋಟರ್ ಐ ಡಿ ಹಾಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದೆಲ್ಲ ಮಾಡಿಸ್ಕೊಳ್ತಿರೋ ಅದೇ ರೀತಿ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ನ ಕೂಡ ತಗೋಬೇಕು ಅಂದ್ಬಿಟ್ಟು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾದರೆ ಇದನ್ನ ಎಲ್ಲಿ ತಗೋಬೇಕು? ಬರೀ ಮನೆ ಬಾಡಿಗೆಲಿರೋರು ತಗೋಬೋದಾ ಅಥವಾ ಸ್ವಂತ ಮನೆಯಲ್ಲಿರೋರು ಮಾತ್ರ ತಗೋಬೋದಾ? ಎಲ್ಲೋಗಿ ಅಪ್ಲೈ ಮಾಡಬೇಕು? ಏನೆಲ್ಲ ದಾಖಲೆಗಳನ್ನ ಕೊಡಬೇಕು? ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂದ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಕರೆಕ್ಟಾಗಿರೋ ಮಾಹಿತಿ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ ಬನ್ನಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ವೀಡಿಯೋಸ್ನ ನೋಡ್ತಿರ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸಾಕಷ್ಟು ಜನ ಬರೀ ವೀಡಿಯೋಸ್ನ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೊಂದೇ ಅಲ್ಲ, ಜೊತೆಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅಲ್ಲೂ ಕೂಡ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಾನು ಯಾವಾಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳೇಬೇಕು ಕರ್ನಾಟಕದಲ್ಲಿ. ಅದೊಂದು ಐ ಡಿ ಪ್ರೂಫ್ ಇದ್ದಂಗೆ. ಈಗ ಹೇಗೆ ವೋಟರ್ ಐ ಡಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲದಕ್ಕೂ ಕೂಡ ಕೇಳ್ತಾರೋ ಅದೇ ರೀತಿ ನೀವು ಕರ್ನಾಟಕದಲ್ಲೇ ವಾಸವಾಗಿದ್ದೀರಾ ಅನ್ನೋದಕ್ಕೆ ಈ ಒಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರ ರೆಸಿಡೆಂಟ್ ಸರ್ಟಿಫಿಕೇಟ್ನ ತಗೊಳ್ಳೇಬೇಕು ಅಂದ್ಬಿಟ್ಟು ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ ಏನೆಲ್ಲ ದಾಖಲೆಗಳನ್ನ ಬೇಕು, ಏನೆಲ್ಲ ಕಂಡೀಷನ್ಸ್ನ ಇಟ್ಟಿದ್ದಾರೆ ಅಂತಂದರೆ, ನೀವು ಕರ್ನಾಟಕದಲ್ಲೇ 10 ವರ್ಷಗಳಿಗಿಂತ ಹೆಚ್ಚು ಇದ್ದೀರಾ, 10 ವರ್ಷಕ್ಕಿಂತ ಹೆಚ್ಚು ನೀವು ಕರ್ನಾಟಕದಲ್ಲೇ ವಾಸವಾಗಿದ್ದೀರಾ ಅಂತಂದರೆ ಅಂಥವ್ರು ಪ್ರತಿಯೊಬ್ಬರು ಕೂಡ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರನ ಮಾಡಿಸ್ಕೋಬಹುದು. ಮೇಯ್ನಾಗಿ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅಂತಂದರೆ, ನಿಮ್ಮ PUC ಅಥವಾ SSLC ಮಾರ್ಕ್ಸ್ ಕಾರ್ಡ್ನ ಕೊಡಬೇಕು. ಹಾಗೆ ನೀವು ಆಧಾರ್ ಕಾರ್ಡ್ನ ಕೊಡಬೇಕಾಗತ್ತೆ. ಹಾಗೆ ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, ಹಾಗೆ ನಿಮ್ಮ ಮನೆ ವಾಟ್ರ್ ಬಿಲ್ ಅಥವಾ ಕರೆಂಟ್ ಬಿಲ್ನ ಕೊಡಬೇಕಾಗತ್ತೆ. ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಇನ್ನೊಂದು ಸತಿ ಹೇಳ್ತೀನಿ, ನಿಮ್ಮ PUC ಅಥವಾ SSLC ಮಾರ್ಕ್ಸ್ ಕಾರ್ಡ್ನ ತೊಗೊಂಡೋಗ್ಬೇಕು. ವೋಟರ್ ಐ ಡಿ, ಹಾಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮ್ಮ ಮನೆ ಕರೆಂಟ್ ಬಿಲ್ ಅಥವಾ ವಾಟ್ರ್ ಬಿಲ್ನಲ್ಲಿ ಯಾವ್ದಾದ್ರು ಒಂದು ಕೊಡ್ಬೋದು. ಹಾಗೆ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ತೊಗೊಂಡೋಗ್ಬೇಕಾಗತ್ತೆ. ಇದೆಲ್ಲ ಯಾರೆಲ್ಲ ಸ್ವಂತ ಮನೆ ಇರ್ತೀರಾ, ನೀವೆಲ್ಲ 10 ವರ್ಷಕ್ಕಿಂತ ಹೆಚ್ಚು ಕರ್ನಾಟಕದಲ್ಲೇ ವಾಸವಾಗಿದ್ದೀರಾ ಅಂತಂದರೆ ನೀವುಗಳು ಇದನ್ನೆಲ್ಲ ಕೊಟ್ಟು ಹೋಗಿ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ಬಾಡಿಗೆ ಮನೇಲಿರೋರು ಕೂಡ ಈ ಒಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಏನಿದೆ ಇದಕ್ಕೆ ಅಪ್ಲೈ ಮಾಡ್ಬೋದಾ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ನೀವುಗಳು ಕೂಡ ಮಾಡ್ಬೋದು. ನಿಮ್ಗಳಿಗೆ ಯಾರೆಲ್ಲ ಬಾಡಿಗೆ ಮನೇಲಿ ಇದ್ದೀರಾ, ನಿಮಗೆ ಏನು ಕಂಡೀಷನ್ಸ್ ಇಟ್ಟಿದ್ದಾರೆ ಅಂತಂದರೆ, ಈಗ ನೀವೇನಾರ ಇವಾಗಿರೋ ಮನೇಲಿ ನೀವು 6 ವರ್ಷಕ್ಕಿಂತ ಹೆಚ್ಚು ಟೈಮು ನೀವು ಆ ಮನೇಲಿ ವಾಸವಾಗಿದ್ದೀರಾ ಅಂತಂದರೆ ನೀವುಗಳು ಕೂಡ ಬಾಡಿಗೆ ಮನೇಲಿ ಇದ್ದರೂ ಅಪ್ಲೈ ಮಾಡ್ಬೋದು. 6 ವರ್ಷಕ್ಕಿಂತ ಹೆಚ್ಚು ಆ ಮನೇಲಿ ಇರಬೇಕು. ನೀವು ಕೂಡ ಲೀಸ್ ಅಥವಾ ರೆಂಟ್ ಅಗ್ರಿಮೆಂಟ್ನ ಕೊಡಬೇಕಾಗತ್ತೆ. ನೀವುಗಳು ಕೂಡ ಸೇಮ್ ಡಾಕ್ಯುಮೆಂಟ್ನ ಕೊಡಬೇಕು. ಜೊತೆಗೆ ನೀವು ಬಾಡಿಗೆ ಮನೇಲಿರೋರಾದರೆ ಲೀಸ್ ಅಥವಾ ರೆಂಟ್ ಅಗ್ರಿಮೆಂಟ್ನ ಕೊಡಬೇಕಾಗತ್ತೆ. ಸೊ ಇದೆಲ್ಲ ಕಂಡೀಷನ್ಸ್ನ ಇಟ್ಟಿದ್ದಾರೆ. ಇನ್ನು ಎಲ್ಲೋಗಿ ಅಪ್ಲೈ ಮಾಡಬೇಕು ಅಂತಂದರೆ ಇದನ್ನು ನೀವು ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಆಫ್ಲೈನಲ್ಲಿ ಕರ್ನಾಟಕ ವನ್, ಗ್ರಾಮ ವನ್, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅಪ್ಲೈ ಮಾಡ್ಬೋದಾಗಿದೆ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಬಟ್ ನೀವು ಸೈಬರ್ ಸೆಂಟರ್ಸು, ಬೆಂಗಳೂರು ವನ್, ಕರ್ನಾಟಕ ವನ್ ಅಲ್ಲಿ ಹೋಗಿ ಅಪ್ಲೈ ಮಾಡ್ತೀರಾ ಅಂತಂದರೆ 50 ರೂಪೀಸ್ ಹಂಗೆ ತೊಗೋಬೋದು ಅನಿಸುತ್ತೆ. ಒಂದೊಂದು ಕಡೆ ಒಂದೊಂದು ಅಮೌಂಟ್ನ ತೊಗೊಳ್ತಾರೆ. ಒಟ್ಟಿನಲ್ಲಿ ಇದು ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ದಾರೆ. ನೀವು ಅಪ್ಲೈ ಮಾಡಿದ 30 ದಿವಸದಲ್ಲಿ ನೀವು ಏನು ಅಪ್ಲೈ ಮಾಡಿರ್ತೀರಾ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಿ ನಿಮಗೆ ಅಪ್ರೂವ್ ಮಾಡಿ ಕೊಡ್ತಾರೆ. 30 ಡೇಸ್ ಒಳಗೆ ವೆರಿಫೈ ಮಾಡಿ ಅಪ್ರೂವ್ ಮಾಡಿ ಕೊಡ್ತೀವಿ ಅಂದ್ಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸಾಕಷ್ಟು ಅಪ್ಲೈ ಮಾಡೋಕ್ಕೆ ಹೇಳ್ತಾರೆ. ಈಗ ಅವರು ಅಧಿಕಾರಕ್ಕೆ ಬಂದಾಗಿಂದ SIR ಮಾಡಬೇಕು ಅಂತಾಯಿತು, ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತಾಯಿತು, ಆಮೇಲೆ ಗೃಹ ಜ್ಯೋತಿ ಯೋಜನೆ ಮರು ಸಲ್ಲಿಕೆ ಅರ್ಜಿ ಅಂತ ಶುರು ಮಾಡಿದ್ರು. ಇವಾಗ ಇದೊಂದು ರೆಸಿಡೆಂಟ್ ಅಡ್ರೆಸ್ ಸರ್ಟಿಫಿಕೇಟ್ನ ಕೂಡ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬರೀ ಅದು ಮಾಡಿರಿ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಎನಿವೇ ಅವ್ರು ಹೇಳಿದ್ರ ಮೇಲೆ ಅಪ್ಲೈ ಮಾಡಲೇಬೇಕು. ಯಾಕಂದರೆ ಇವಾಗ ಮುಂಚೆ ಎಲ್ಲ ವೋಟರ್ ಐ ಡಿ ಯಾರೂ ಕೇಳ್ತಾನೆ ಇರಲಿಲ್ಲ. ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕಾಗಿತ್ತು. ಬಟ್ ಇವಾಗ ಈ ಒಂದು ಹೊಸ ಸರ್ಕಾರ ಬಂದಾಗಿಂದ ಎಲ್ಲದಕ್ಕೂ ಕೂಡ ವೋಟರ್ ಐ ಡಿನ ಕಂಪಲ್ಸರಿ ಮಾಡಿದ್ದಾರೆ.
ಕೆಲವ್ರ ಹತ್ರ ಇರುತ್ತೆ, ಕೆಲವ್ರ ಹತ್ರ ಇರಲ್ಲ. ಇವಾಗ ಈ ಒಂದು ರೆಸಿಡೆಂಟ್ ಅಡ್ರೆಸ್ ಸರ್ಟಿಫಿಕೇಟ್ ಏನಿದೆ ಇದಕ್ಕೂ ಕೂಡ ಅಷ್ಟೇ ರೆಂಟ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಎಲ್ಲ ಕೇಳ್ತಿದ್ದಾರೆ. ಕೆಲವೊಬ್ರು ಮಾಡಿಸ್ಕೊಂಡಿರ್ತಾರೆ, ಕೆಲವೊಬ್ರು ಮಾಡಿಸ್ಕೊಂಡಿರಲ್ಲ. ಸೊ ಈ ಥರ ಕೆಲವೊಬ್ರ ಹತ್ರ ಒಂದೊಂದು ಡಾಕ್ಯುಮೆಂಟ್ಸ್ ಇರುತ್ತೆ ಅಥವಾ ಇರೋದಿಲ್ಲ. ಅದು ಒಂದಿಲ್ಲ ಅಂದರೂ ಕೂಡ ಯಾವುದೇ ರೀತಿ ಸ್ಕೀಮ್ಗಳಿಗಾಗಿರ್ಬೋದು ಅಥವಾ ಈ ಥರ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದರೂ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ ಕೆಲವರಿಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಬಂದಾಗ ಮಾಡಿಸಲೇಬೇಕಾಗತ್ತೆ. ಮತ್ತು ಬೇರೆ ಏನೋ ಅಪ್ಲೈ ಮಾಡೋಕ್ಕೆ ಹೋದಾಗ ಈ ಡಾಕ್ಯುಮೆಂಟ್ನ ಕೇಳಿದ್ರೆ ಆವಾಗ ಅಪ್ಲೈ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ. ಸೊ ಆವಾಗ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇವಾಗ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಹೋಗಿ ನೀವು ಮಾಡಿಸ್ಕೊಳ್ಳಿ. ನೀವು ಮಾಡಿಸಿದ 30 ಡೇಸಲ್ಲಿ ವೆರಿಫೈ ಮಾಡಿ ನಿಮಗೆ ಆ ಸರ್ಟಿಫಿಕೇಟ್ನ ಕೊಡ್ತಾರಂತೆ. ಅದು ಕೂಡ ತುಂಬಾ ಮುಖ್ಯ. ಇವಾಗ ಆಧಾರ್ ಕಾರ್ಡ್, ವೋಟರ್ ಐ ಡಿ ಎಷ್ಟು ಮುಖ್ಯನೋ ಇನ್ಮೇಲೆ ಕರ್ನಾಟಕದಲ್ಲಿ ಏನೇ ಅಪ್ಲೈ ಮಾಡೋಕ್ಕೆ ಹೋದರೂ ಕೂಡ ಈ ಒಂದು ಸರ್ಟಿಫಿಕೇಟ್ನ ಕೂಡ ಕೇಳ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಅಪ್ಲೈ ಮಾಡಿ ನೀವುಗಳು ಕೂಡ ತಗೊಳ್ಳಿ. ಅಕಸ್ಮಾತ್ ವಿಡಿಯೋ ನೋಡ್ತಿರೋರಲ್ಲಿ ನೀವುಗಳು ಏನಾದ್ರು ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆಗಲೇ ಹೇಳ್ದಂಗೆ ನೀವೇ ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲ ಕರ್ನಾಟಕ ಒನ್, ಗ್ರಾಮ ಒನ್ ಹಾಗೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದಾಗಿದೆ. ಐ ಹೋಪ್ ನಿಮಗೆ ಎಲ್ಲ ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಹಾಗೆ ಇದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಆ ವಿಡಿಯೋನ ಇನ್ಫಾರ್ಮೇಟಿವ್ ಇದೆ ಅನಿಸುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.